ಇನ್ನು ಈ ವಿಚಾರ ಸಂಚಲನ ಸೃಷ್ಟಿಯಾದಂಥ ಬೆನ್ನಿಗೆ ಈಗ ನಟ ದರ್ಶನನ್ನ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಿಂಡಲಗ ಜೈಲಿಗೆ ಕಳಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಡಿಜಿಐಜಿಪಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಟ ದರ್ಶನ್ ಹಿಂಡಲಗ ಜೈಲಿಗೆ ಸ್ಥಳಾಂತರವಾಗುವಂತ ಸಾಧ್ಯತೆ ಇದೆ. ಸಂಜೆಯ ಒಳಗಾಗಿ ದರ್ಶನ್ ಶಿಫ್ಟ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಇಷ್ಟು ದಿನ ಬೆಂಗಳೂರಲ್ಲಿದ್ದಂಥ ದರ್ಶನ್ ಬೆಳಗಾವಿ ಜೈಲಿಗೆ ಬರ್ತಾರೆ ಅನ್ನೋ ಮುನ್ಸೂಚನೆಯೊಂದು ಸಿಗ್ತಾ ಇದೆ. ಸಿದ್ಧತೆಗಳೇನಾದ್ರೂ ಆಗಿದೆಯಾ ಬರಮಾಡಿಕೊಳ್ಳೋದಕ್ಕೆ ಅತಿಥಿಯನ್ನ? ನೋಡಿ ರಕ್ಷತ್, ಏನು ಕುಮಾರಸ್ವಾಮಿ ಹತ್ಯೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರ ವಿಚಾರದಲ್ಲಿ ಈಗಾಗಲೇ ಏನಂತಂದರೆ ಪ್ರಮುಖವಾಗಿ ಏನಂತಂದರೆ ಪರಪ್ಪನ ಜೈಲಿನಲ್ಲಿ ಏನು ನಿನ್ನೆಯಷ್ಟೇ ಏನು ಒಂದು ಫೋಟೋ ರಿಲೀಸ್ ಆಗಿದೆ, ಒಂದು ರಾಜ್ಯಾತಿಥ್ಯವನ್ನು ಅವರಿಗೆ ನೀಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಇದೀಗಷ್ಟೇ ಏನಂತಂದರೆ ಘೋಷಣೆ ಮಾಡಿರುವಂಥದ್ದು ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ ಏನಿದೆ ಅವರನ್ನೇ ಬೇರೆಡೆ ಶಿಫ್ಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಈಗಾಗಲೇ ಹೇಳಿರೋದ್ರಿಂದ ಸಹಜವಾಗಿ ಏನಂತಂದರೆ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಎಷ್ಟು ಬ್ಯಾರಕ್ಗಳು ಖಾಲಿ ಇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಜೈಲು ಅಧಿಕಾರಿಗಳು ಅಂದರೆ ಹಿರಿಯ ಜೈಲು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಹಾಗೆ ಅವರ ಗ್ಯಾಂಗ್ ಏನಿದೆ ಅದನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಸಂಜೆ ವೇಳೆಗೆ ಏನಂತಂದರೆ ಜೈಲಿನ ಹಿರಿಯ ಅಧಿಕಾರಿಗಳು, ಅದರಲ್ಲೂ ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಏನಂತಂದರೆ ಸಂಜೆ ವೇಳೆಗೆ ಈ ವಿಚಾರವನ್ನು ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ಬೆಳಗಾವಿ ಹಿಂಡಲಗ ಜೈಲಿಗೆ ಏನಂತಂದರೆ ಬರ್ತಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನೋ ಒಂದು ವಿಚಾರ ಈಗಾಗಲೇ ಏನಂತಂದರೆ ಹಿರಿಯ ಅಧಿಕಾರಿಗಳು ಏನು ಕಾರಾಗೃಹದ ಅದರಲ್ಲೂ ಬೆಳಗಾವಿಯ ಹಿಂಡಲಗ ಜೈಲಿನ ಹಿರಿಯ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಏನು ಖಾಲಿ ಬ್ಯಾರೆಕ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರಲ್ಲೂ ಸಹ ಏನಂತಂದರೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸಹ ಹಿಂಡಲಗ ಜೈಲಿಗೆ ಭೇಟಿ ಮಾಡಿ ಏನಂತಂದರೆ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಹಾಗಾಗಿ ಇಡೀ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಅದರಲ್ಲೂ ಸಹ ನಟೋರಿಯಸ್ ಏನು ಅಪರಾಧಿಗಳನ್ನು ಇರುವಂಥ ಏನಂತಂದರೆ ಬೆಳಗಾವಿ ಹಿಂಡಲಗ ಜೈಲಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಏನಂತಂದರೆ ಹಿಂಡಲಗ ಜೈಲಿನಲ್ಲಿ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಏನಂತಂದರೆ ಎಷ್ಟೆಷ್ಟು ಬ್ಯಾರೆಕ್ಗಳು, ಅದರಲ್ಲೂ ಈಗ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಸುಮಾರು 15ಕ್ಕೂ ಹೆಚ್ಚು ಏನು ಕೋಣೆಗಳು ಏನಂತಂದರೆ ಖಾಲಿ ಇವೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಉತ್ತರ ಕರ್ನಾಟಕದ ಬಳ್ಳಾರಿ ಹೊರತುಪಡಿಸಿದರೆ ಏನು ಬೆಳಗಾವಿ ಹಿಂಡಲಗ ಜೈಲು ಈ ಎರಡರಲ್ಲೂ ಒಂದು ಜೈಲಿಗೆ ಏನಂತಂದರೆ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಕೈಗೊಂಡಿರುವಂಥದ್ದು. ರಕ್ಷತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ.